ಕೊಡುವಂಥ ದೇವರು ಯಾರು ಅಂತ ಅರಿವು ನಿಮ್ಗಿರಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ ಕೀರ್ತನೆ 91 ಅವನು ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ನಾನು ಅವನನ್ನು ಉದ್ಧರಿಸುತ್ತೇನೆ. ಬಿಕಾಸ್ ಹಿ ನೋಸ್ ಮೈ ನೇಮ್, because he sets his love upon me, I will deliver him in the days of his trouble. Amen. ಅವನನ್ನ ನಾಮವನ್ನು ಅರಿತವನಾಗಿರುವುದು ಹೇಳಿ, ಅವನನ್ನ ನಾಮವನ್ನ ಅರಿತವನಾಗಿರುವುದರಿಂದ ನಾನು ಅವನನ್ನು ಉದ್ಧರಿಸುವೆನು. ಕಷ್ಟ ಕಾಲದಲ್ಲಿ ಅವನಿಗೆ ಹತ್ತಿರವಾಗಿದ್ದು ಅನೇಕ ಅದ್ಭುತಗಳನ್ನ ಮಾಡಿ ದೀರ್ಘಾಯುಷ್ಕಾಲವನ್ನು ಅನುಗ್ರಹಿಸಿ ವಿಶೇಷವಾದ ರಕ್ಷಣೆಯನ್ನ ಅವನಿಗೆ ಅನುಗ್ರಹಿಸಿ ಕೊಡುತ್ತೇನೆ. ಒಂದೇ ಒಂದು ವರ್ಡ್ ಬರೋದ್ರಿಂದ ಸೋಫಿ ಅವರೇ ಅಷ್ಟು 7-fold ಬ್ಲೆಸ್ಸಿಂಗ್ಸು. ಬಿಕಾಸ್ ಈ ಸೆಟ್ಸ್ ಇಸ್ ಲವ್ ಅಪಾನ್ ಮೀ, ನನ್ನನ್ನು ಪ್ರೀತಿಸಬೇಕು ಅರಿಯಬೇಕಂತಾರಲ್ಲ, ಅವನನ್ನು ನಾಮನ ಅರಿತವನಾಗಿರೋದ್ರಿಂದ. ಆಗ ನೀವು ಅರಿಬೇಕು ಅವ್ರ ನಾಮವನ್ನು. ನಿಮ್ಮ ಗಂಡನ ಸರಿಯಾಗಿ ಅರ್ಥ ಮಾಡ್ಕೋ. ಫ್ರೀ ಮೊಬೈಲು, ಫ್ರೀ ಟ್ಯಾಬ್ ಎಲ್ಲ ಬರ್ತಾರೆ, ನಿನಗೂ ಅದು ನಿಮ್ಮ ತಾತ ಅಜ್ಜಿಗೂ ಬರ್ತಾ ಇರ್ತದೆ ಅಲ್ವಾ? ಯಾಕೆ? ಆ ಗಂಡನ ಅರ್ಥ ಮಾಡ್ಕೊಂಬಿಟ್ಟೆ ನೀನು. ಗಂಡನಿಗೆ ಏನು ಬೇಕು, ಗಂಡನ ಏನು ಕೊಡಬೇಕು, ಅವ್ನ ಕಷ್ಟ ಇದ್ದಾಗ ಹಿಂಗೆ ಮಾತಾಡಬೇಕು, ಅವ್ನು ದುಃಖವಾಗಿದ್ದಾಗ ಹಿಂಗೆ ಸಮಾಧಾನ ಮಾಡಬೇಕು, ಅವನ ಹಿಂಗೆ ಪರಾಮರ್ಶಿಸ್ಬೇಕು ಅನ್ನೋದು ನೀವು ಕಲ್ತ್ಕೊಂಡ್ಬಿಟ್ರೆ